ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೀಟ್ರೂಟಿನ ರಾಗಿ ದೋಸೆಯನ್ನು ಮಾಡೋಣ. ನೋಡಿ, ಪ್ರಕೃತಿ ನಿಮಗೆ ಎಷ್ಟು ಒಳ್ಳೆಯ ಒಂದು ಇದನ್ನು ಕೊಟ್ಟಿದೆ. ನಮಗೆ ಬೇರೆ ಮೆಡಿಸಿನ್ ತೊಗೊಳ್ಳೋದೇ ಬೇಕಾಗಿಲ್ಲ. ಇದನ್ನು ನೀವು ರೆಗ್ಯುಲರಾಗಿ ಉಪಯೋಗ ಮಾಡ್ತಾಯಿದ್ರೆ ನಿಮ್ಮ ಹಿಮೋಗ್ಲೋಬಿನ್ನು ಹೆಚ್ಚಾಗುತ್ತೆ. ಅಲ್ಲದೆ ಇದು ರುಚಿಕರವಾದ ಸಾಕಷ್ಟು ಇದರಿಂದ ತಿನಿಸುಗಳನ್ನು ನಾವು ಮಾಡ್ಬೋದು. ಇದು ನಾನು ಮಾಡ್ತಾ ಇರೋದು ಇವತ್ತು ರಾಗಿ ದೋಸೆ. ಅದು ಬೀಟ್ರೂಟನ್ನು ಹಾಕಿ ರಾಗಿ ಹಿಟ್ಟಿನ ಜೊತೆಗೆ ದೋಸೆಯನ್ನು ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತೈತಿ. ಒಂದು ಸರಿ ನೀವು ಮಾಡಿ ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ಇದನ್ನು ಸೊಪ್ಪೆಲ್ಲ ತಗೊಂಡಿದ್ದೀನಿ. ಬೀಟ್ರೂಟ್ ಸೊಪ್ಪೆ ತಗೊಂಡು ಹೆರೆದಿಟ್ಕೋತಾ ಇದ್ದೀನಿ. ನೀವು ಇದಕ್ಕೆ ಹೆರ್ಕೋಬೋದು ಅಥವಾ ಗ್ರೈಂಡ್ರನ್ನು ಮಾಡ್ಬೋದು. ಆಮೇಲೆ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿನ ಸಣ್ಣಗೆ ಹೆಂಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಈಗ ತೋರಿಸ್ತಿರೋ ಸಾಮಾನು ಇದೆಲ್ಲ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ದೋಸೆ ಮಾಡೋಣ. ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದಿಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು 2 ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ, ಬಿಳಿ ರವೆನ. ಆಮೇಲೆ ಅದೇನು ಹೆರೆದಿಟ್ಕೊಂಡಿದ್ವಲ್ಲ ಬೀಟ್ರೂಟನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಜೀರಿಗೆ ಪೌಡ್ರನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಹೆಂಚಿಟ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿಮೆಣಸಿಕಾಯನ್ನು ಸೇರಿಸ್ಬಿಡಿ. ನಿಮಗೆ ಬೇಕಂತಂದರೆ ನೀವು ಕೆಂಪು ಖಾರನೂ ಹಾಕ್ಕೋಬೋದು. ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಇದು ಒಳ್ಳೆ ಟೇಸ್ಟಾಗಿರುತ್ತೆ. ಮಕ್ಕಳು ಇದನ್ನು ತಿಂದುಬಿಟ್ರೆ ಒಂದು ಸಾರಿ ನಿಮಗೆ ರಾಗಿ ತಿನ್ನಲ್ಲ, ರಾಗಿದೇನು ತಿನ್ನಲ್ಲ, ಬೀಟ್ರೂಟ್ ಹಸಿಯಾಗಿ ತಿನ್ನಲ್ಲ ಅಂದಾಗ ಈ ಥರದ್ದು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದನ್ನು. ನೀರು ಎಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ದಪ್ಪ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅದನ್ನು ಒಂದು 15 ನಿಮಿಷದವರೆಗೆ ಮುಚ್ಚಿಬಿಟ್ಟು ಇಟ್ಬಿಡೋಣ. ಯಾಕಂದರೆ ಅದರಲ್ಲೇ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ನೆನಿಬೇಕು. ರವೆ ಹಾಕಿರೋದ್ರಿಂದ ನೆನೆದ್ರೆ ಇನ್ನೂ ಚೆನ್ನಾಗಿ ಹಾಕುವಾಗ ಎದ್ದೇಳುತ್ತೆ, ತವೆಯಲ್ಲಿ ಹತ್ಕೊಳ್ಳೋದಿಲ್ಲ. ಸೊ ಒಂದು 15 ನಿಮಿಷ ಇದನ್ನು ಇಟ್ಬಿಡೋಣ. ಈಗ ತವೆಗೆ ನಾವು ಇದನ್ನು ಬೆಣ್ಣೆ ಹಾಕಿ ಮಾಡಿದರೆ ಇನ್ನೂ ರುಚಿಯಾಗಿರ್ತದೆ. ನಾನು ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ನೀವು ಎಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಬೋದು, ಬೆಣ್ಣೆ ಹಾಕ್ಬೋದು. ಮಕ್ಕಳು ಏನಾದ್ರು ತಿನ್ನೋದಿಲ್ಲ ಅಂತಂದರೆ ನೀವು ಇದ್ರ ಜೊತೆ ಬೀಟ್ರೂಟನ್ನು ಸೇರಿಸ್ಕೋಬೋದು. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೋಬೋದು. ಏನು ಹಾಕಿದ್ರೂ ಅದು ರುಚಿಯಾಗಿಯೇ ಬರುತ್ತೆ. ರಾಗಿ ಹಿಟ್ಟನ್ನು ಮೇನು ನಮಗೆ ಶಕ್ತಿವರ್ಧಕನೂ ಹೌದು, ಮತ್ತು ಶರೀರಕ್ಕೆ ತಂಪನ್ನು ಕೊಡ್ತದೆ. ಮತ್ತು ಇದಂತೂ ಹಿಮೋಗ್ಲೋಬಿನಿಗಂತೂ ಬೆಸ್ಟ್ ಒಂದು ಕೆಂಪು ಬೀಟ್ರೂಟು. ಸೊ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ನಾವು ಕೋಸಂಬರಿ ಮಾಡ್ಕೋಬೋದು. ಇದರಿಂದ ಸಾಕಷ್ಟು ಕಟ್ಲೆಟ್ ಥರ ಮಾಡ್ಬೋದು. ನಾನಿದು ಒಂದನೇ ಇದನ್ನು ತೋರಿಸ್ತಾ ಇದ್ದೀನಿ. ಉಳಿದ ಎಲ್ಲಗಳನ್ನು ನಾನು ಮಾಡಿ ವಿಡಿಯೋ ಹಾಕ್ತೀನಿ. ಇದನ್ನು ನೋಡಿ ನೀವು ಒಂದು ಸಾರಿ ಮಕ್ಕಳಿಗೆಲ್ಲ ಮಾಡಿ ತಿನ್ನಿಸಿ ನೋಡಿ, ಎಷ್ಟು ಇಷ್ಟಪಡ್ತಾರೆ. ಇದು ನನಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕ್ಕೋಬೋದು. ಈಸಿಯಾಗಿ ಇರುತ್ತೆ, ಏನು ಹತ್ಕೊಳ್ಳೋದಿಲ್ಲ, ಏನಿಲ್ಲ. ರವೆ ಹಾಕಿರೋದ್ರಿಂದ ಮತ್ತು ರಾಗಿ ಹಿಟ್ಟು, ಅಕ್ಕಿ ಹಾಕಿರೋದ್ರಿಂದ ಬೇಕಾದ್ರೆ ನೀವು ಅಕ್ಕಿ ಹಿಟ್ಟು ಹಾಕ್ಕೋಬೋದು, ಇಲ್ಲದೇನೂ ಹಾಗೇನೂ ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ. ಒಂದು ಸಾರಿ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಏನು ಅನಿಸುತ್ತೋ ಇನ್ನೂ ಏನು ಹಾಕಬೇಕು ಅನಿಸಿದ್ರು ಅದನ್ನು ನೀವು ಕಮೆಂಟ್ ಮಾಡಿನೂ ನನಗೆ ತಿಳಿಸ್ಬೋದು. ನಿಮ್ಮ ಕಮೆಂಟ್ಗೆ ಉತ್ತರ ಕೊಡ್ತೀನಿ. ಅದನ್ನು ನಾನು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು. ಇದನ್ನು ಬೆಣ್ಣೆ ಜೊತೆ ಉಪ್ಪಿನಕಾಯಿ, ಅದರಲ್ಲಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಬೆಣ್ಣೆ ಮತ್ತು ಉಪ್ಪಿನಕಾಯಿ ಜೊತೆ ತಿಂದುಬಿಡಿ. ಇಲ್ಲಾಂದರೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಬೋದು, ಶೇಂಗಾ ಚಟ್ನಿ ಜೊತೆ ತಿನ್ಬೋದು, ಬರೀ ಮೊಸರಲ್ಲೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.